ಹೇಗಿತ್ತು ಸರ್? ಚೆನ್ನಾಗಿದೆ. ಸರ್ ಮೂವಿ ಹೇಗಿತ್ತು ಸರ್? ಸರ್ ಮೂವಿ ನೆಕ್ಸ್ಟ್ ಲೆವೆಲ್. ಹೇಗಿತ್ತು ಸರ್? ಸೂಪರ್ ಅಮೇಜಿಂಗ್. ಸರ್ ಮೂವಿ ಬ್ರೋ ಏನು ಇಷ್ಟ ಆಯ್ತು ಬ್ರೋ ಮೂವಿಲಿ? ಮಹಾಭಾರತ ಸೀನು. ಸೂಪರ್. ಟೋಟಲ್ ಮೂವಿ ಸೂಪರ್. ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ಸೂಪರ್. ಸರ್ ಸೂಪರ್. ಬ್ರೋ ಮೂವಿ ಹೇಗಿತ್ತು? ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು? ಸರ್ ಪ್ರಭಾಸ್ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್ ಎಲ್ಲ. ಥ್ಯಾಂಕ್ ಯು. ಬ್ರೋ ಮೂವಿ ಹೇಗಿತ್ತು? ಸರ್ ಮೂವಿ ಹೇಗಿತ್ತು? ಥ್ಯಾಂಕ್ ಯು. ಸರ್ ಮೂವಿ ಹೇಗಿತ್ತು? ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ಸ್. ಥ್ಯಾಂಕ್ ಯು. ಬ್ರೋ ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಸೂಪರ್. ಥ್ಯಾಂಕ್ ಯು. ಸರ್ ಮೂವಿ ಹೇಗಿತ್ತು? ಸೂಪರ್. ಸರ್ ಬ್ರೋ ಮೂವಿ ಹೇಗಿತ್ತು? ಸರ್ ಮೂವಿ ಬ್ರೋ ಏನು ಇಷ್ಟ ಆಯ್ತು ಮೂವಿಲಿ ಗ್ರಾಫಿಕ್ಸ್ ಅಲ್ಟಿಮೇಟ್ ಆಗಿ ಮಾಡಿದ್ರು. ಪ್ರಭಾಸ್ ಮಾತ್ರ ಪ್ರಭಾಸ್ ಆಕ್ಟಿಂಗ್ ಕಂಬ್ಯಾಕ್ ಅಂತೀರಾ? ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿತ್ತು ಸರ್. ಫ್ಯಾಂಟಾಸ್ಟಿಕ್ ಮೂವಿ. ಪ್ರಭಾಸ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಪ್ರಭಾಸ್ ಸೈಕ್ ಸರ್ ಸಖತ್ತಾಗಿತ್ತು. ಚೆನ್ನಾಗಿ. ಥ್ಯಾಂಕ್ ಯು. ಮೂವಿ ಹೇಗಿತ್ತು ಸರ್? ಬ್ರೋ ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಬ್ರೋ ಮೂವಿಲಿ? ಸರ್ಪ್ರೈಸ್ ಎಂಟ್ರೀಸ್. ಚೆನ್ನಾಗಿತ್ತು. ಸರ್ ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಎಲ್ಲ ಗ್ರಾಫಿಕ್ ಇಂದ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ. ಸರ್ ಪ್ರಭಾಸ್ ಅವ್ರ ಆಕ್ಟಿಂಗ್ ಸರ್? ಚೆನ್ನಾಗಿ. ನೆಕ್ಸ್ಟ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ತುಂಬ ದಿನ ಆದಮೇಲೆ ಇನ್ನೂ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆಗಲಿ ಸರ್. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ವ್ಯೂವರ್ಸ್ಗೆ ಮೂವಿ ನೋಡೋಕ್ಕೆ? ಸರ್ ಬಂದು ನೋಡಲಿ ಸರ್. ಥಿಯೇಟ್ರಿಗೆ ಬಂದು ನೋಡಿ. ದಯವಿಟ್ಟು ಇಂಟರ್ನೆಟ್ಟಿಂದೆಲ್ಲ ಡೌನ್ ಮಾಡ್ಕೊಬೇಡಿ. ದಯವಿಟ್ಟು ಬಂದು ನೋಡಿ. ಈ ಥರ ಒಂದು ಮೂವಿ ಈವನ್ ಟಿ ವಿಲಿ ನೋಡಿದ್ರು ಬರೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಬ್ರೋ ಮೂವಿಲಿ? ಏನು ಇಷ್ಟ ಆಯ್ತು ಬ್ರೋ? ಪ್ರಭಾಸ್, ಅಮಿತಾಬ್ ಬಚ್ಚನ್ ನೆಕ್ಸ್ಟ್ ಲೆವೆಲ್ ಬ್ರೋ. ಮೂವಿ ಆಗಿತ್ತು ಸರ್? ಫಸ್ಟ್ ಟೈಮ್ ಇನ್ ಇಂಡಿಯಾ ಸಿನಿಮಾ. ಗ್ರೇಟೆಸ್ಟ್. ಥ್ಯಾಂಕ್ ಯು. ಆಗಿತ್ತು ಸರ್? ಚೆನ್ನಾಗಿದೆ. ಸರ್ ಪ್ರಭಾಸ್ ಅವ್ರ ಆಕ್ಟಿಂಗ್ ಸರ್? ಚೆನ್ನಾಗಿದೆ. ಚೆನ್ನಾಗಿದೆ. ಮಹಾಭಾರತ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಔಟ್ ಆಫ್ 10 ಸ್ಟಾರ್ ಎಷ್ಟು ಕೊಡೋಕೆ ಇಷ್ಟಪಡ್ತೀರಾ ಸರ್? 9. ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಆ ಮೂವಿಲಿ? ತೆಲುಗು ಲೈಕ್ ವಾಂಟ್ ಟು ಗಿವ್ ಫಾರ್ ದ ಮೂವಿ? ಇನ್ಫಿನಿಟಿ. ಔಟ್ ಆಫ್ 10 ಸ್ಟಾರ್ ಇನ್ಫಿನಿಟಿ. ಥ್ಯಾಂಕ್ ಯು. ಮೂವಿ ಹೇಗಿತ್ತು ಬ್ರೋ? ನೋ ವರ್ಡ್ಸ್. ಓಕೆ. ಸ್ಟಾರ್ అంటే ಸ್ಟಾರೇರಾ, ರೆಬಲ್ అంటే ಸ್ಟಾರೇರಾ. ಪ್ರಭಾಸ್ 10 ಸ್ಟಾರ್ ಎಷ್ಟು ಕೊಡೋಕೆ ಇಷ್ಟಪಡ್ತೀರಾ ಸರ್? 10 ಸ್ಟಾರ್ ಔಟ್ ಆಫ್ 10 ಸ್ಟಾರ್ ರೇಟಿಂಗ್ ಮೂವಿ. Infinity, sir. What is 10? You just go and watch. You will be blown away. I'm damn sure about it. Okay. It's gonna create a history. Sir, message for the movie fans. Just don't listen anything. Just come and watch on the big screen and let me know how is the film. That's all. Rebel Star! Rebel Star! Out of 10 star. ಸೆಕೆಂಡ್ ಪಾರ್ಟ್ ವೇಟಿಂಗ್. ಸರ್ ಮೂವಿ ಹೇಗಿತ್ತು? ಸೂಪರ್ ಮೂವಿ. ಥ್ಯಾಂಕ್ ಯು. ಸರ್ ಮೂವಿ ಹೇಗಿತ್ತು ಬ್ರೋ? ಚೆನ್ನಾಗಿದೆ. ಇಟ್ಸ್ ಲೈಕ್ ನ್ಯೂ ಎಕ್ಸ್ಪೀರಿಯನ್ಸ್. ಸಮಥಿಂಗ್ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಹಾಂ. ಟೆಕ್ನಾಲಜೀಸ್ ಫ್ಯೂಚರಲ್ಲಿ ಯಾವ ಥರ ಇರ್ಬೋದು ಅಂದ್ಬಿಟ್ಟು. ಓಕೆ. ಸಮೌಟ್ ಇಟ್ಸ್ ಆಲ್ಸೋ ಇನ್ಕ್ಲೂಡ್ಸ್ ಲೈಕ್ ನಮ್ಮದು ವೇದಿಕ್ ಸ್ಕ್ರಿಪ್ಟ್ಸ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ. ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಓಕೆ ಸರ್, ನಿಮಗೆ ಪಾಸಿಟಿವ್ ಅನ್ಸಿದ್ದು ಸರ್ ಮೂವಿ ಬಗ್ಗೆ? ಪಾಸಿಟಿವ್ ಅನ್ಸಿದ್ದು ಮೇಕಿಂಗ್ ತುಂಬ ಚೆನ್ನಾಗಿದೆ. ಮೇಕಿಂಗ್ ಜೊತೆಗೆ ಮತ್ತೆ VFX ಎಲ್ಲ ಪರ್ಫೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಓಕೆ. ಆ್ಯಂಡ್ ಸ್ಪೆಷಲಿ ವೆಹಿಕಲ್ಸ್ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಓಕೆ ಸರ್. ಸರ್ ಪ್ರಭಾಸ್ ಸರ್ ಆ್ಯಕ್ಟಿಂಗ್ ಸರ್ ಕಮ್ ಬ್ಯಾಕ್ ಅಂತೀರಾ ಅವ್ರಿಗೆ? ಕಮ್ ಬ್ಯಾಕ್ ಅನ್ನೋದ್ಕಿಂತ ಈಸ್ ಆ್ಯಕ್ಟಿಂಗ್ ಇಸ್ ಗುಡ್. ಆ್ಯಕ್ಟಿಂಗ್ ಇಸ್ ಗುಡ್. ಲೈಕ್ ಅದೇನಂತ ಡಿಫ್ರೆನ್ಸ್ ಅನ್ಸಲ್ಲ. ಓಕೆ. ಈಸ್ ಆಕ್ಟೆಡ್ ವೆರಿ ಕೂಲ್ ಅಂಡ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಪರ್ಫೆಕ್ಟ್ ಲೈಕ್ ಯೂಸ್ ಆಫ್ ಪೀಪಲ್. ಒಂದೊಂದು ಕರೆಕ್ಟ್ ರೋಲ್ಸ್ಗೆ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಜಯ್ ದೇವರಕೊಂಡ ಇರ್ಬೋದು, ಮೃಣಾಲ್ ಠಾಕೂರ್ ಇರ್ಬೋದು. ರಾಜಮೌಳಿ ಎಂಟ್ರಿ ಇಸ್ ವೆರಿ ಕ್ರೇಜಿ. ಎವ್ರಿಥಿಂಗ್ ಇಸ್ ಗುಡ್ ಆ್ಯಂಡ್ ಆ ಡೈಲಾಗ್ ತುಂಬ ಚೆನ್ನಾಗಿದೆ. ಇನ್ನೂ 5 years ಯೂಸ್ ಮಾಡಿದ್ದಾರೆ. ಸೊ ಅಲ್ಲಲ್ಲಿ ಮಿಮಿಕ್ರಿ ಕಾಮಿಡೀಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಸ್ಟೋರಿ ಹೇಗಿತ್ತು ಸರ್? ನಿಮ್ಮ ಸ್ಟೋರಿ ಅದೇ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಈಗ ಬರ್ತಾ ಇರುವಂಥ ಫುಲ್ ಕ್ಲೀಶೆ ಮೂವೀಸ್ ಅಲ್ಲಿ ಇದೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿಫ್ರೆಂಟ್ ವೆರೈಟಿ ಆಫ್ ಸ್ಟೋರಿ. ಓಕೆ ಸರ್, ಔಟ್ ಆಫ್ 10 ಸ್ಟಾರ್ ಎಷ್ಟು ಕೊಡೋಕೆ ಇಷ್ಟಪಡ್ತೀರಾ ಸರ್? 8.5 or 9. 8.5. ಥ್ಯಾಂಕ್ ಯು ಸರ್. Yeah, I forgot to mention one thing. My entire credit goes to the director, which is Nagashwin. Trust me, you're gonna remember his name for years. Okay. Because the kind of you just imagine that
his thought process of how this world is gonna end, the Kali Yuga, right? So bringing up the characters from Mahabharata and merging into the science fiction, it's a crazy thought. Can you even dream of it? But look at the kind of dream that the director has dreamt about it, and the people like Prabhas and Amitabh Bachchan, Kamal Hassan, Deepika Padukone, which is such a Bujji is the, and you must be knowing, right? The Bujji is the invention that is being invented by the director technical team of the Nagashwin, and they have collaborated with Tech Mahindra and JM Motors. They are the reason why this Bujji has come into picture. They have built right from scratch, even the tires and every minor particle they only have built. Okay. It's such a great thing. I don't know why people are giving 8 and 9. Trust me, I have no idea. I understand I am a fan, but you just go and watch and let me know how is the film. We never seen these kind of films in our screens like this. Trust me, if the same content is going to release it on a Hollywood, the kind of uploads that it gets is next level. But I don't know, people are they're playing under Pro-Tree, I don't know why. So it is one of the best film, bro. Just go and watch. No words. 3D, 2D, whatever. Yeah, 3D is best experience. And you can feel that, the effects, more than a 2D. So anything is fine, but movies, you just stay tuned and watch what wonders it's gonna make. Waiting for second part. Okay, bro, this movie is suitable for family or else for the young generation or Bro, else? it is our history. See, we are being rooted from our mythology. You know Mahabharata, right? Yeah. Maybe we would have watched when we were kids. Yeah. You have no idea who is Karna. Yes. Karna is the most powerful, guy in the Mahabharata. Oh, we bro. No spoilers, more spoilers. Trust me, you just go and watch a film, and you'll come to know. Even if it is a 500 rupees that you're gonna spend, it worth every penny. Trust me. Okay, bro, start. దాంతో కొలాబరేట్ అయితే మాత్రం ముందల ఈ బొమ్మ సర్వర్ దొబ్బింది, ఇప్పుడు బీజిఎం వేస్తే బీజిఎం సర్వర్ కూడా దొబ్బింది. మార్వెల్ సినిమా కన్నా నెక్స్ట్ లెవెల్ ఉంది, సరేనా? మార్వెల్ సినిమా చూస్తే అంతే, ఇంకా అది ఇంకేం చేయలేరు. ఒక్కని ట్యాగ్ చేయాలనుకుంటున్నా, ఫనీషన్ దత్తా. రే చూడు, ఫస్ట్ డే ఫస్ట్ షో వెళ్ళాను, నీకు ఆ టికెట్ కూడా దొరకలే. ప్రభాస్ అన్న ఫ్యాన్స్ అండ్ సబ్స్క్రైబ్ టు